ಯಾಕಳಿ ಅಂದ್ರೆ ಸುಮ್ಮನೆ ಆಗ್ಬಿಟ್ರಿ? ಯಾಕೆ ನಾನು ಹೇಳಿದ್ದಕ್ಕೆ ಏನಾರು ಬೇಜಾರು ಮಾಡ್ಕೊಂಡ್ರ? ನನಗೆ ಗೊತ್ತು ಬಿಡಿ, ನಿಮ್ಗೆ ತಲೆಯಲ್ಲಾಗ್ಲಿ ಮನ್ಸಲ್ಲಾಗ್ಲಿ ಏನೂ ಇಲ್ಲ ಅಂತ. ಹಾಗೆಲ್ಲ ಏನಾರು ಬೇಜಾರು ಮಾಡ್ಕೊಳ್ಳೋರಾಗಿದ್ರೆ ನೀವು ಮಾವನ ಮನೇಲಿ ಬಂದು ಜಾಂಡ ಉಡ್ತಾ ಇರ್ಲಿಲ್ಲ ಅಲ್ವೇ? ಮಾವ, ಮಾತಿಗೂ ಮಾವನ ಮನೇಲಿ ಬಂದು ಜಾಂಡ ಹುರಿದೀನಿ ಅಂತ ಯಾಕೆ ನನ್ನ ಹೀಯಾಳಿಸ್ತಾ ಇದ್ದೀರಾ? ಇನ್ನು ಮಾತು ಸಾಕು. ತರಕಾರಿ ತಗೊಂಡು ಬರಕ್ಕೆ ಲೇಟ್ ಆಗ್ತಾ ಇದೆ. ಅಕಸ್ಮಾತ್ ನಾವು ತರಕಾರಿ ತಗೊಂಡು ಹೋಗೋದೇನಾದ್ರೂ ಲೇಟ್ ಆಯ್ತು ಅಂತಂದ್ರೆ ನಮ್ಮನ್ನೇ ಸೌತೆಕಾಯಿ ತರ ಸಣ್ಣಗೆ ಹೆಚ್ಚಿಬಿಟ್ಟು ಸಾಂಬಾರ್ ಮಾಡ್ಬಿಡ್ತಾರೆ. ಬನ್ನಿ. ಯಾಕಳಿ ಅಂದ್ರೆ ಮಾವ, ಕಾಗೆ ಕಕ್ಕ ಬಿಯ ಮಾಡ್ಬಿಡ್ತು, ಏನ್ ಮಾಡ್ಲಿ? ಇದು ಅಪಶಕನ ಹಳಿ ಅಂದ್ರೆ ಬೇಗ ಹೋಗಿ ಶರ್ಟ್ ಬದಲಾಯಿಸ್ಕೊಂಡ್ ಬನ್ನಿ. ಅಯ್ಯ ಸುಮ್ನೆ ಇರಿ ಮಾವ. ಶಕುನ ಅಂತೆ ಅಪಶಕುನ ಅಂತೆ ಅಲ್ಲ. ಕಾಗೆ ಕಕ್ಕ ಪಿಯ ಮಾಡೋ ಟೈಮಲ್ಲಿ ನಾವು ಅದ್ರ ಕೆಳಗ್ ಬಂದು ಪಾಪ ಅಪಶಕುನ ಅಂದ್ರೆ ನಡೆಯುತ್ತಾ? ಅಯ್ಯ ನೀವು ಸುಮ್ನೆ ಬನ್ನಿ. ಹಾಗೆಲ್ಲ ಹೇಳ್ಬಾರ್ದು ಅಳಿ ಅಂದ್ರೆ. ಕಾಗೆ ಅಂದ್ರೆ ಮಹಾತ್ಮನ ವಾಹನ. ನಮ್ದು ಏನು ತಪ್ಪಿರುತ್ತೆ, ಅದಕ್ಕೆ ಹೀಗೆಲ್ಲ ಆಗಿರುತ್ತೆ. ಇದನ್ನ ಕಡೆಗಣಿಸಿದ್ರೆ ಗೊತ್ತಲ್ಲ ನಿಮಗೆ, 7 ವರ್ಷ ನಮ್ಮ ಬೆನ್ನ ಹಿಂದೆ ಬೀಳ್ತಾನೆ. ಆಮೇಲೆ ಜೀವನ ಚಿತ್ರಾನ್ನ ಮೊಸರನ್ನ ಆಗೋಗುತ್ತೆ. ನೀವೇನ್ ಮಾವ ತಿಂದಿರೋದೆಲ್ಲ ಬಾಯಿಗೆ ಬರೋ ತರ ಹೆದರ್ಸ್ತಾ ಇದ್ರಲ್ಲ. ಅಲ್ಲ, ಈ ಹೆದರ್ಸೋ ಸ್ಟೈಲ್ನ ನಿಮ್ಮ ಮಗಳ ಮೇಲೆ, ನಿಮ್ಮ ಅತ್ತೆ ಮೇಲೆ, ಸಾರಿ ನಮ್ಮ ಅತ್ತೆ ಮೇಲೆ ಯಾಕೆ ಪ್ರಯೋಗ ಮಾಡಬಾರ್ದು? ನೋಡಿ ಹೇಳಿ ಅಂದ್ರೆ, ನಾನು ಹೇಳೋ ಅಷ್ಟು ಹೇಳಿದ್ದೀನಿ. ನನ್ನ ಮಾತಿನ ಮೇಲೆ ನಂಬಿಕೆ ಇದ್ರೆ ಹೋಗಿ ಬದಲಾಯಿಸ್ಕೊಂಡ್ ಬನ್ನಿ. ಇಲ್ಲದೆ ಹೋದ್ರೆ ಮುಂದೆ ಆಗೋದನ್ನ ನೀವೇ ಅನುಭವಿಸಿ. ಅಯ್ಯಪ್ಪ, ಬೇಡ ಬಿಡಿ ಮಾವ. ಈಗ ಅನುಭವಿಸ್ತಾ ಇರೋದೇ ಸಾಕಾಗೋಗ್ಬಿಟ್ಟಿದೆ. ಅದನ್ನ ಮೀರಿ ಏನಾದ್ರೂ ಹೋದೆ ಅಂತಂದ್ರೆ ಇನ್ನು ಜಾಸ್ತಿ ಅನುಭವಿಸ್ಬೇಕಾಗತ್ತೆ. ಆಮೇಲೆ ಅನುಭವ ಪಾರ್ಟ್ 2 ಅಂತ ಸಿನಿಮಾ ತೆಗಿಬೇಕಾಗತ್ತೆ. ಈಗ ಅನುಭವಿಸ್ತಾ ಇರೋದೇ ಸಾಕು. ಇನ್ನು ಬೇಡ ಬೇಡ ಬೇಡ, ಹೋಗ್ಬಿಟ್ಟು ಹೀಗ್ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಇಲ್ಲೇ ಇರಿ, ಓಕೆ? ಇಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ, ಬರ್ತೀನಿ. ಅಲ್ಲ, ಈಗಿನ ಕಾಲದವ್ರಿಗೆ ಶಾಸ್ತ್ರ ಸಂಪ್ರದಾಯ ಅಂದ್ರೆ ಅದೆಷ್ಟ ಸಡ್ಡೇನೋ. ಅದಕ್ಕೆ ಜನ ದಾರಿ ತಪ್ಪಿ ಹೋಗ್ತಾ ಇರೋದು. ಅಲ್ಲ, ಈಗಿನ ಕಾಲದ ಜನಗಳು ಬುದ್ಧಿ ಹೇಳೋರ್ನ ನೋಡಿದ್ರೆ ಲದ್ದಿ ತಿನ್ನೋರ್ ತರ ನೋಡ್ತಾರೆ. ನೋಡು, ಒಂದ್ ಮಾತು ತಿಳ್ಕೊ, ಯಾವುದನ್ನು ಬಲವಂತವಾಗಿ ಪಡ್ಕೊಳಕ್ಕಾಗಲ್ಲ. ಪ್ರೀತಿ ಅನ್ನೋದು ಪವಿತ್ರವಾದದ್ದು. ಅದು ತಾನಾಗಿ ಒಲದ್ ಬರ್ಬೇಕೆ ಹೊರತು ಬಲವಂತದಿಂದ ಪಡ್ಕೊಳಕ್ಕಾಗಲ್ಲ. ಹಾಗಾದ್ರೆ ನೀನ್ ಕಾಲೇಜಲ್ಲಿ ನನಗೆ ಐ ಲವ್ ಯು ಅಂತ ಹೇಳಿದ್ದು ಸುಳ್ಳ? ಅವತ್ತು ನನ್ನ ಕೆನ್ನೆ ಇಟ್ಕೊಂಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಐ ಲವ್ ಯು ಅಮ್ಮು, ನೀನ್ ಬಿಟ್ಟು ನನಗಿರೋದಕ್ಕಾಗಲ್ಲ, ಈ ಜನ್ಮಕ್ಕೆ ನೀನೇ ನನ್ನ ಸಂಗಾತಿ ಅಂತ ಹೇಳಿದ್ ಸುಳ್ಳ? ಹೇಳು ಚಿರು. ಯಾವಾಗ್ಲೂ ಇದೊಂದು ಮಾತು ಚೆನ್ನಾಗಿ ಹೇಳ್ತೀಯ. ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ. ಅದು ನಾನು ತಮಾಷೆಗೆ ಹೇಳಿದ್ದು. ಅವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಯಾರಿಗಾದ್ರೂ ರ್ಯಾಗಿಂಗ್ ಮಾಡಬೇಕು ಅಂತ ಹೇಳಿದಾಗ ನೀನು ಕಾಣಿಸ್ತೆ. ಅವ್ರು ನೀನು ಟಾರ್ಗೆಟ್ ಮಾಡಿ ಅವಳಿಗೆ ಐ ಲವ್ ಯು ಹೇಳು ಅಂದರು. ಅದಕ್ಕೆ ಅವತ್ತಾಗ ಹೇಳಿದೆ. ಅದನ್ನೇ ನೀನು ನಿಜ ಅನ್ಕೊಂಡ್ರೆ ನಾನು ತಾನು ಏನು ಮಾಡಲಿ ಹೇಳು? ಅವತ್ತಾಗಿರೋದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಈಗಾಗಿರೋದನ್ನೆಲ್ಲ ಮರ್ತ್ಬಿಡು. ಎಷ್ಟು ಚೆನ್ನಾಗಿ ಮರ್ತ್ಬಿಡು ಅಂತ ಹೇಳ್ತಿದ್ಯ ಚಿರು. ನೀನ್ ಅವತ್ತೇನೋ ತಮಾಷೆಗೆ ಮಾಡಿರಬಹುದು, ಆದ್ರೆ ಅದು ನನ್ನ ಮನ್ಸಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅಂತ ಗೊತ್ತಾ? ಪ್ರೀತಿ ಅಂದ್ರೆ ಪವಿತ್ರವಾಗಿರೋದು ಅಂತ ಹೇಳ್ದೆ. ಅಂತ ಪವಿತ್ರ ಪ್ರೀತಿನ ನಿನ್ನಲ್ಲಿ ನಾನು ಅವತ್ತು ಕಂಡೆ ಚಿರು. ಅದನ್ನ ಹೇಗೋ ಬಿಡಕ್ಕಾಗತ್ತೆ ಹೇಳು? ಬಿಡದೆ ಹೋದ್ರೆ ಅದು ಹಾಗೆ ಇಟ್ಕೋ. ಮನುಷ್ಯಲಾಗಿದ್ರೆ ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡು ಇಷ್ಟೊತ್ತಿಗೆ ನನ್ನ ಬಿಟ್ಟು ಹೊರಟೋಗ್ತಾ ಇದೆ. ನೀನ್ ದೆವ್ವ, ಅದಕ್ಕೆ ನೀನು ಈ ರೀತಿಯಲ್ಲಿ ಆಡ್ತಾ ಇದೀಯಾ? ನೋಡು ಚಿರು, ಈಗ ಹೇಗಿದ್ರು ನೀನ್ ಯಾರನ್ನೂ ಪ್ರೀತಿಸ್ತಿಲ್ಲ. ನಿಮ್ಮಪ್ಪ ತೋರಿಸಿರೋ ಹುಡುಗಿನೇ ನೀನ್ ಮದ್ವೆ ಆಗ್ಬೇಕು ಅಂತ ಇದ್ಯಾ? ಅದು ಇಷ್ಟ ಇಲ್ದೆ ಈಗ ಹೋಗಿ ನನ್ನ ಅಂಕಲ್ ಹತ್ರ ಹೋಗಿ ನಮ್ಮಿಬ್ರು ಪ್ರೀತಿ ವಿಷಯನ ಹೇಳಿ ಒಪ್ಪಿಸ್ತೀನಿ. ಈ ಮದ್ವೆನ ಕ್ಯಾನ್ಸಲ್ ಮಾಡ್ಕೋ. ಅಯ್ಯೋ ನೀನಾ, ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೆಯಾ? ನಾನು ನಿನ್ನ ಪ್ರೀತಿಸ್ತಾ ಇಲ್ಲ ಅಂತ ಹೇಳ್ತಾರ ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ನೋಡು, ನಾನು ನವಮಿನ ಪ್ರೀತಿ ಮಾಡ್ತಾ ಇದ್ದೀನಿ. ನಾನು ಅವಳನ್ನೇ ಮದುವೆ ಆಗ್ತಾ ಇದ್ದೀನಿ.
ಇದನ್ನ ಯಾರೇ ಬಂದರೂ ತಡೆಯೋಕ್ಕಾಗಲ್ಲ. ಈಗಲಾದ್ರೂ ನನ್ನ ಬಿಟ್ಟೋಗು. ಸರಿ, ನಾನು ನಿನ್ ಬಿಟ್ಟು ಹೋಗ್ತೀನಿ. ನೀನ್ ನವಮಿನೇ ಮದ್ವೆ ಆಗು. ಆದ್ರೆ ನೀನ್ ನನ್ನನ್ನು ಮಾತ್ರ ಪ್ರೀತಿ ಮಾಡು. ನಾನು ನೀನು ದೂರ ಇಟ್ಕೊಂಡೆ ಪ್ರೀತಿ ಮಾಡೋಣ. ಇದಕ್ಕೊಪ್ಕೆನಾ ನಿಂಗೆ? ನೀನ್ ಜನ್ಮಕ್ಕೆ ನಾನು ಹೇಳ್ತಾ ಇರೋದು ನಿನಗೆ ಅರ್ಥನೇ ಆಗ್ತಾ ಇಲ್ವಾ? ಹೇಳ್ತಿದ್ದೀನಿ ತಾನೇ ನಾನು ನವಮಿನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ. ನನಗೆ ಅವಳು ಬಿಟ್ಟು ಬೇರೆ ಯಾರು ಬೇಕಾಗಿಲ್ಲ. ಅವಳನ್ನ ಮದುವೆ ಆಗಿ ನಿನ್ನ ಪ್ರೀತಿ ಮಾಡೋಕೆ ನನಗೇನು ಹುಚ್ಚ? ಅದನ್ನ ಸಮಾಜನಾದ್ರೂ ಒಪ್ಕೊಳ್ಳುತ್ತಾ? ಸಮಾಜ ಯಾಕೆ ಒಪ್ಕೋಬೇಕು? ನೀನ್ ಒಪ್ಕೊಂಡ್ರೆ ಸಾಕು. ಬೇಕಾದ್ರೆ ನಾನು ನವಮಿ ಹತ್ರ ಮಾತಾಡ್ತೀನಿ. ನೋಡು, ನೀನ್ ಇದೇ ರೀತಿ ಮಾತಾಡ್ತಾ ಇದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ನಿನ್ ಪ್ರೀತಿ ನನಗ್ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಅದೇನ್ ಮಾಡ್ತೀಯೋ ಮಾಡು. ಏನು ಮತ್ತೆ ಬೆದರಿಕೆ ಆಗ್ತಾ ಇದೆಯಾ? ಈಗ ನನಗೆ ಯಾವುದೇ ಭಯ ಕೂಡ ಇಲ್ಲ. ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಕೇಳು. ನಾನು ನವಮಿನೇ ಪ್ರೀತಿ ಮಾಡೋದು, ನಾನು ಅವಳನ್ನೇ ಮದುವೆ ಆಗೋದು. ನೀನು ಹೇಗೆ ಇದನ್ನ ವಿರೋಧಿಸಿದ್ರು ನಾನಂತೂ ಬಗ್ಗಲ್ಲ. ಬೇಕಾದ್ರೆ ನೀನು ಸಾಯ್ತೀನಿ ಅಂದ್ರು ನನ್ನ ಮನ್ಸು ಕರಗೋದಿಲ್ಲ. ನೀನು ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ನಾನು ಸತ್ತೋಗ್ತೀನಿ ಹೊರತು ನಿನಗೆ ಮಾತ್ರ ನಾನು ಸಿಗಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಅಳ್ಬೇಡ. ಈಗೇನಾಯ್ತು ಅಂತ ಕಣ್ಣೀರ್ ಹಾಕ್ತಿದ್ಯಾ? ಇನ್ನು ಏನಾಗ್ಬೇಕು? ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ? ನನ್ನ ಜೀವನ ಒಂಥರ ಕಡ್ದು ಹೋಗಿರೋ ಮರ ಇದ್ದ ಹಾಗೆ. ಅದಕ್ಕೆ ಮತ್ತೆ ಜೀವ ತುಂಬೋದು ವ್ಯರ್ಥ ಪ್ರಯತ್ನ. ಅಮ್ಮ ನೀನ್ ತಪ್ಪು ತಿಳ್ಕೊಂಡಿದ್ಯಮ್ಮ. ನಿನ್ ಜೀವನನ ಯಾರು ಕಡ್ದು ಹಾಕಿಲ್ಲ. ಕಡ್ದು ಹೋಗಿದೆ ಅನ್ನೋ ಭ್ರಮೇಲಿದ್ಯಾ ಅಷ್ಟೇ ನೀನು. ನೋಡು ನವಮಿ, ನೀನ್ ಎಷ್ಟೇ ಸಮಾಧಾನ ಮಾಡೋಕ್ ನೋಡಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ನನ್ಗಿದೆಲ್ಲ ಇಷ್ಟ ಇಲ್ಲ. ಈ ವಯಸ್ಸಲ್ಲಿ ನನ್ಗಿನ್ನೊಂದು ಮದ್ವೆನ ತಿಳಿಸ್ಕೊಳಕ್ಕೆ ಮುಚ್ಕರ ಆಗ್ತಿದೆ. ಅಮ್ಮ ಆ ಮುಜುಗರನೇ ನಿನ್ನನ್ನ ತಡಿತಾ ಇರೋದಮ್ಮ. ಅದನ್ನ ದಾಟ್ ಬಾ ಅಮ್ಮ. ಆಗ ನಿನ್ ಜೀವನಕ್ಕೊಂದು ಅರ್ಥ ಸಿಗುತ್ತೆ. ಅಮ್ಮ ಕೈ ಹಿಡ್ದು ನಡ್ಸೋದಕ್ಕೆ ಒಂದ್ ಒಳ್ಳೆ ಕೈ ಸಿಗುತ್ತೆ ಅಮ್ಮ. ಅರ್ಥ ಮಾಡ್ಕೊಳ್ಳೋ ಮನಸ್ಸು ಸಿಗುತ್ತೆ ಅಮ್ಮ. ನೆಮ್ಮದಿಯಾಗಿರೋ ಜೀವನ ಸಿಗುತ್ತೆ. ನನಗೆ ಬೇಕಾಗಿಲ್ಲ. ನನ್ಗೆ ಅದ್ರದ್ದು ಯಾವ್ದ್ರದ್ದು ಅವಶ್ಯಕತೆ ಇಲ್ಲ. ನೋಡು, ನಿಮ್ಗೆ ನನ್ನಿಂದ ಅಷ್ಟೊಂದು ಕಷ್ಟ ಆಗ್ತಿದ್ರೆ ನನ್ನನ್ನು ಯಾವ್ದಾದ್ರು ಆಶ್ರಮಕ್ಕೆ ಸೇರಿಸ್ಬಿಡು. ಅಲ್ಲೇ ನೆಮ್ಮದಿಯಾಗಿರ್ತೀನಿ. ಅಲ್ಲಮ್ಮ ಅದೇನಂತ ಮಾತಾಡ್ತಿದ್ಯಮ್ಮ? ನಾವೆಲ್ಲ ಇರ್ಬೇಕಾದ್ರೆ ನೀನ್ಯಾಕೆ ಆಶ್ರಮ ಸೇರ್ಬೇಕು? ಮತ್ತೆ ಇನ್ನೇನ್ ಮಾಡ್ಲಿ ನಾನು? ನನ್ಗೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ? ನೋಡ್ ನವಮಿ, ಒಂದು ವಿಷಯ ಅರ್ಥ ಮಾಡ್ಕೊ. ಯಾರೇ ಒಪ್ಕೊಳ್ಳಿ, ಅವ್ರು ಎಷ್ಟೇ ಶ್ರೀಮಂತರಾಗಿರ್ಲಿ, ಎಷ್ಟೇ ಗುಣವಂತರಾಗಿರ್ಲಿ, ಅವ್ರು ಯಾರೇ ಆಗಿರ್ಲಿ, ನಾನು ಅವ್ರನ್ನ ಒಪ್ಕೊಳ್ಳಲ್ಲ. ಅಮ್ಮ ನಾನಿದನ್ನೆಲ್ಲ ಯಾರಿಗೋಸ್ಕರ ಮಾಡ್ತಿರೋದು? ನಿನ್ ಲೈಫ್ ಚೆನ್ನಾಗಿರ್ಬೇಕು ಅಂತ ತಾನೇ? ನನ್ನ ಲೈಫು ಚೆನ್ನಾಗೇ ಇದೆ. ಅದನ್ನ ನೀನ್ ಹಾಳು ಮಾಡೋದಕ್ಕೆ ನೋಡ್ತಿದ್ಯಾ? ನಾನ್ ಸುಖವಾಗಿರ್ಬೇಕು ಅನ್ನೋ ಭ್ರಮೆಯಲ್ಲಿ ನೀನ್ ಮಾಡ್ತಿರೋದೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳ್ದಾಗ ಆಗ್ತಿದೆ. ಏನೂ ಪ್ರಯೋಜನ ಇಲ್ಲ. ಯಾಕಮ್ಮ ನಿನ್ ಮನ್ಸನ್ನ ಇಷ್ಟೊಂದು ಕಲ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಯಾಕಂದ್ರೆ ನನ್ಗಿರೋದು ಒಂದೇ ಮನ್ಸು. ಅದನ್ನ ಯಾವತ್ತೋ ಒಬ್ರು ಕೊಟ್ಟಾಗಿದೆ. ಮತ್ತಿನ್ನೊಬ್ರು ಕೊಡೋದಕ್ಕೆ ನನಗೆ ಮನ್ಸಿಲ್ಲ. ಅಮ್ಮ ನೀನ್ ಅಪ್ಪನ ಅಷ್ಟೊಂದು ಇಷ್ಟಪಡ್ತಿದ್ಯಾ? ಹ? ನಿಮ್ಮಪ್ಪನ ಮದ್ವೆ ಆಗೋ ಮನ್ಸೇ ನನ್ಗಿರ್ಲಿಲ್ಲ ಮಗಳೇ. ಬಲವಂತಕ್ಕೆ ಕುತ್ತಿಗೆ ಕೊಟ್ಟೆ. ಬಲಾತ್ಕಾರದಿಂದ ನೀನ್ ಹುಟ್ಟಿ ಕಾರಣ ಅದೇ. ಅಮ್ಮ ಐ ಆಮ್ ಸೋ ಸಾರಿ ಅಮ್ಮ. ಪ್ಲೀಸ್ ಅಳ್ಬೇಡ ಅಮ್ಮ. ಸಾಕು ನವಮಿ, ಇನ್ನು ನನ್ನಿಂದ ಆಗೋಲ್ಲ. ದಯವಿಟ್ಟು ನನ್ನನ್ನ ಬಿಟ್ಬಿಡು. ಇದೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಅಮ್ಮ ಸುತ್ತಿ ಬಳಸಿ ನನ್ ಮಾತಿಗೆ ನೀನ್ ಒಪ್ಪಿಗೆ ಇಲ್ಲ ಅಂತ ಹೇಳೋದಕ್ಕೆ ನೋಡ್ತಾ ಇದೀಯಾ? ಸುತ್ತಿ ಬಳಸಿ ಹೇಳ್ತಾ ಇಲ್ಲಮ್ಮ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನನ್ಗಿದ್ ಯಾವುದೂ ಇಷ್ಟ ಇಲ್ಲ. ನನ್ನನ್ನ ನನ್ನ ಪಡಕ್ ಬಿಟ್ಬಿಡು. ನಿನ್ನ ಕೈ ಮುಗಿತೀನಿ. ಅಮ್ಮ ಸರಿ, ನಾನಿಷ್ಟೆಲ್ಲ ಪ್ರಯತ್ನ ಪಟ್ರು ನೀನ್ ನಿನ್ ಹಠಾನೆ ಮುಂದುವರಿಸ್ತಾ ಇದೀಯ ಅಂದ್ರೆ ನನ್ನ ನಿರ್ಧಾರನೂ ಕ್ಲಿಯರಾಗಿ ಕೇಳಿಸ್ಕೊಂಡ್ಬಿಡು. ಏನು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಇಲ್ಲ ಅಮ್ಮ, ಇದು ಬ್ಲ್ಯಾಕ್ ಮೇಲ್ ಅಲ್ಲ. ನನ್ನ ತಾಯಿ ಚೆನ್ನಾಗಿರ್ಬೇಕು ಅನ್ನೋ
ಒಂದ್ ಆಸೆ ಕನ್ಸು. ನನ್ನ ಆಸೆ ಕನಸುಗಳಿಗೆ ನೀನ್ ಬ್ಲಾಕ್ ಮೇಲ್ ಅನ್ನೋ ಹೆಸರು ಕೊಟ್ರು ಪರವಾಗಿಲ್ಲ ಅಮ್ಮ. ಆದ್ರೆ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿ ಬ್ಲಾಕ್ ಮಾಡ್ತಾ ಇದೀಯಾ. ಅದನ್ನೇ ಅಮ್ಮ, ಅದನ್ನ ನಿನ್ನ ಸಹಿಸಕ್ ಆಗ್ತಿಲ್ಲ. ಸರಿ, ಈಗ ನಿನ್ ತೀರ್ಮಾನ ಏನು ಹೇಳು. ನಿನ್ ಮದ್ವೆ ಆಗಲ್ಲ ಅಂದ್ರೆ ನನ್ಗೂ ಮದ್ವೆ ಬೇಡ. ಇದೇ ನೀನ್ ಕೊನೆ ತೀರ್ಮಾನ, ಮೊದಲನೇ ತೀರ್ಮಾನ, ಮಧ್ಯ ತೀರ್ಮಾನ ಎಲ್ಲಾನು ಇದೆ. ಸರಿ, ಇನ್ನು ನಾನು ನಿನ್ನನ್ನ ಬಲವಂತ ಮಾಡಲ್ಲ. ನಾನು ಮದ್ವೆ ಆಗಲ್ಲ, ನೀನು ಮದ್ವೆ ಆಗ್ಬೇಡ. ಇಬ್ರು ಅದೇ ಮನೆಯಲ್ಲಿ ಚೆನ್ನಾಗಿರೋಣ, ಸರಿನಾ? ಅಮ್ಮ ಅಮ್ಮ, ನನ್ ಮಾತ್ ಕೇಳು. ಅಮ್ಮ ನಿಂತ್ಕೋ. ಅಲ್ಲ, ಏನು ಅಳಿಯಂದ್ರೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಅಲ್ಲ, ಇವ್ರೇನ್ ಬಟ್ಟೆ ಹಾಕೊಂಬರಕ್ ಹೋದ್ರೋ ಇಲ್ಲ ಯಾವ್ದಾದ್ರೂ ಬಟ್ಟೆ ತರೋದಕ್ಕೆ ಶೋರೂಮ್ಗೆ ಅಂತ ಹೋದ್ರು? ಯಾಕೆ ಮಾವ ಇಷ್ಟೊಂದು ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದೀರಿ? ಯಾವತ್ತು ನೋಡದೇ ಇರೋರ್ ತರ ಈ ಜುಬ್ಬದಲ್ಲಿ ನಾನು ಮನ್ಮಥನ್ ತರ ಕಾಣ್ತಾ ಇದ್ದೀನಿ ಅಲ್ವಾ? ಅಲ್ಲ ಅಳಿಯಂದ್ರೆ, ನಿಮ್ಮ ಶರ್ಟ್ ಹಾಕೊಂಬನ್ನಿ ಅಂತ ಹೇಳಿದ್ರೆ ನೀವು ನನ್ ಜುಬ್ಬ ಹಾಕೊಂಬಂದಿದ್ದೀರಾ, ಯಾಕೆ? ಅದು ನಾನು ಶರ್ಟ್ ಹಾಕೊಂಡು ಬಂದ್ರೆ ತಿರ್ಗಾ ಕೊಳೆ ಆಗಬಾರ್ದು ನೋಡಿ. ಅದಲ್ಲ ಮಾವ, ನನ್ನ ಬಟ್ಟೆಗಳೆಲ್ಲ ಕೊಳೆಯಾಗಿದ್ವು. ಆ ಕೊಳೆಯಾಗಿರೋ ಬಟ್ಟೆಗಳನ್ನೆಲ್ಲ ನಿಮ್ಮ ಮಗಳು ವಾಷಿಂಗ್ಟನ್ನಿಗೆ ಕಳಿಸಿದ್ಲು. ಸದ್ಯದಲ್ಲಿ ಯಾವುದು ಸಿಗ್ಲಿಲ್ಲ, ಅರ್ಜೆಂಟಾಗಿ ಸಿಕ್ಕಿದ್ದೇ ಇದೊಂದು ಜುಬ್ಬ ಕೊಟ್ಲು, ಅದನ್ನೇ ಹಾಕೊಂಡು ಬಂದಿದ್ದೀನಿ. ಯಾಕೆ ಮಾವ, ತಮ್ಮ ಜುಬ್ಬನ ನಾನು ಹಾಕೊಂಡು ಬಂದಿದ್ದಕ್ಕೆ ತಮಗೆ ಬೇಸರ ಆಯ್ತೆ? ಬೇಸರ ಆದ್ರೆ ಹೇಳ್ಬಿಡಿ, ಬೇಕಾದ್ರೆ ಇಲ್ಲೇ ಬಿಚ್ಕೊಟ್ಬಿಟ್ಟು ಬನ್ನಿನ ಮೇಲೆ ಬಂದ್ಬಿಡ್ತೀನಿ. ಗಂಡಸು ಹೇಗೆ ಬಂದ್ರು ಚೆನ್ನಾಗೇ ಇರುತ್ತೆ, ಏನಂತೀರಾ? ಬೇಡ ಅಳಿಯಂದ್ರೆ, ಖಂಡಿತ ಬೇಡ. ಅಲ್ಲ, ನೀವು ಬಟ್ಟೆ ಹಾಕೊಂಡ್ರೇನೆ ನಮ್ಮ ಕೈಲಿ ನೋಡಕ್ಕಾಗೋದಿಲ್ಲ. ಇನ್ನು ಬಟ್ಟೆ ಇಲ್ಲದೆ ಬಂದ್ರೆ ಈ ಬೀದಿ ನಾಯಿಗಳೆಲ್ಲ ಸುಮ್ಮನೆ ಇರ್ತಾವ? ಏನು ಮಾವ, ಪಂಚ್ ಹೊಡಿಯೋನ್ಗೆ ಪಂಚ್ ಮೇಲೆ ಪಂಚ್ ಹೊಡಿತಾ ಇದ್ದೀರಲ್ಲ? ಜಾಸ್ತಿ ಪಂಚ್ ಹೊಡಿಯಕ್ ಹೋಗ್ಬೇಡಿ, ಆಮೇಲೆ ಪಂಚ ಉದ್ರೋಗ್ಬಿಟ್ಟು ಪಂಚರ್ ಆಗೋಗ್ಬಿಡ್ತೀರಾ. ಹೇಗಿತ್ತು ನನ್ನ ಪಂಚು? ಶಾಕ್ ಆಯ್ತಲ್ಲ? ತಮಾಷೆ ಮಾಡಿದೆ. ಹಾ ಸರಿ, ಬನ್ನಿ ಹೋಗೋಣ ಬನ್ನಿ. ಆಗ್ಲೇ ಏನ್ರಿ ನೀವಿನ್ನೂ ತರಕಾರಿ ತಂದಿಲ್ವೇನ್ರಿ ಅಂತ ನಿಮ್ಮ ಮಗಳು ನನಗೆ ರೋಪ್ ಆಗ್ತಾ ಇದ್ಲು. ಬನ್ನಿ. ಯಾಕೆ ಮಾವ ಇನ್ನೂ ಅಲ್ಲಿ ನಿಂತ್ಕೊಂಡಿದ್ದೀರಾ? ಓ, ಬಿಸಿಲಿನ ಶಾಖಕ್ಕೆ ತಲೆ ಸುತ್ತಾ ಇದೆಯಾ? ಸುತ್ತಾ ಇದ್ರೆ ಹೇಳಿ, ಬೇಕಾದ್ರೆ ನೀವಿಲ್ಲೇ ಬೇಡ, ನೀವು ಮನೆಗೆ ಹೋಗಿ, ನಾನು ತರಕಾರಿ ತಗೊಂಡು ಆರಾಮಾಗಿ ಬರ್ತೀನಿ. ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ. ಹೋಗಿ. ಹಾಗೇನಿಲ್ಲ ಅಳಿಯಂದ್ರೆ, ನೀವು ಹಾಕೊಂಡಿದ್ದೀರಲ್ಲ ಈ ಜುಬ್ಬ, ಅದರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅಯ್ಯೋ ಮಾವ, ಇದ್ರ ಬಗ್ಗೆ ಯೋಚನೆ ಮಾಡಕ್ ಏನಿದೆ? ನಾನೇನು ಮದುವೆ ಸೂಟ್ ಹಾಕೊಂಡು ಬಂದಿದ್ದೀನಿ. ಈ ರೀತಿ ನೀವು ಡೀಪ್ ಆಗಿ ಯೋಚನೆ ಮಾಡೋದಕ್ಕೆ? ಈಗ ಯಾರಾದ್ರೂ ನಮ್ಮನ್ನು ನೋಡಿದ್ರೆ ಅಳಿಯ ಮಾವ ಅಂದ್ರೆ ಏನು ಸೂಪರ್ ಆಗಿ ನಡ್ಕೊಂಡು ಹೋಗ್ತಾ ಇದಾರೆ ಅಂತ ಖುಷಿ ಪಡ್ತಾರೆ. ಏನೋ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾ ಇದ್ರಲ್ಲ, ಅದು ಇದೆ ಅನ್ಸುತ್ತೆ. ಪಾಪ ಆ ಕಾಗೆ ಮಹಾರಾಜರಿಂದ ನಾವಿಬ್ರು ಜುಬ್ಬ ಹಾಕೊಂಡು ಜಬರ್ದಸ್ತಾಗಿ ರೋಡಲ್ಲಿ ನಡೆಯೋ ಹಾಗಾಯ್ತು. ಏನಂತೀರಿ? ಆದ್ರೂ ನೀವು ನನ್ನ ಜುಬ್ಬ ಹಾಕೊಂಬಂದಿದ್ದು ನನಗೆ ಸರಿ ಕಾಣಿಸ್ತಿಲ್ಲ ಅಳಿಯಂದ್ರೆ. ಎಲ್ಲೋ ಏನೋ ಎಡವಟ್ಟಾಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಮಾವ, ನಿಮಗೆ ನನ್ನನ್ನ ಹೆದರ್ಸ್ತೆ ಹೋದ್ರೆ ತಿಂದನ್ನ ಜೀರ್ಣ ಆಗಲ್ಲ ಅಂತ ಕಾಣಿಸುತ್ತೆ. ಮಾತೆತ್ತಿದ್ರೆ ಸಾಕು, ಅದು ಇದು ಅಂತ ಹೇಳಿ ನನ್ನ ತಲೆನ ಗಿರ್ಗಿರ ಅಂತ ತಿರ್ಗೋ ಹಾಗೆ ಮಾಡ್ಬಿಡ್ತೀರಾ. ನೋಡಿ ಅಳಿಯಂದ್ರೆ, ಯಾರಾದ್ರೂ ಅಡ್ಡ ಸಿಕ್ಕಿ ನಿಮ್ಮನ್ನೇನಾದ್ರೂ ಕೇಳಿದ್ರೆ ಈ ಜುಬ್ಬ ನಂದು ಅಂತ ಮಾತ್ರ ನೀವು ಹೇಳ್ಬಾರ್ದು. ಅಯ್ಯೋ, ಕೇಳಿದ್ರೆ ಏನಾಗುತ್ತೆ ಮಾವ? ನಾನು ತಮ್ಮ ಜುಬ್ಬನೇ ತಾನೇ ಹಾಕೊಂಡಿರೋದು. ನಿಮ್ ಜುಬ್ಬನ ನನ್ ಜುಬ್ಬ ಅಂತ ಹೇಳಿದ್ರೆ ನನಗೆ ಮರ್ಯಾದೆ ಇರುತ್ತಾ, ಅಥವಾ ಈ ಜುಬ್ಬದ ಓನರು ನೀವೇ ಅಂತ ನಿಮಗೆ ಮರ್ಯಾದೆ ಇರುತ್ತಾ ಹೇಳಿ? ನನಗೆ ಸುಳ್ಳು ಹೇಳಕ್ ಬರೋದಿಲ್ಲ ಮಾವ. ಅಯ್ಯೋ, ಯಾರು ಕೇಳಿದ್ರು ಇದು ನಿಮ್ದೇ ಜುಬ್ಬ ಅಂತ ಖಂಡಿತವಾಗಿ ಹೇಳ್ಬಿಡ್ತೀನಿ. ಬೇಡ ಅಳಿಯಂದ್ರೆ, ಹಾಗೆ ಮಾಡಿದ್ರೆ ನನಗೆ ಮುಜುಗರ ಆಗತ್ತೆ. ಆಮೇಲೆ
ಅವರು ನಿಮ್ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ. ಮೊದ್ಲೇ ನಿಮ್ ಬಗ್ಗೆ ಜನ ಹೊರಗಡೆ ಕೆಟ್ಟದಾಗ ಮಾತಾಡ್ಕೋತಿದ್ದಾರೆ. ಅಂಥದ್ರಲ್ಲಿ ಈಗ ನೀವು ನನ್ ಜುಬ್ಬ ಹಾಕೊಂಡು ಹೀಗೆ ಓಡಾಡ್ತಾ ಇದ್ರೆ ನೋಡ್ರಪ್ಪ, ಚೆನ್ನಾಗಿ ದುಡ್ಡು ಕೊಟ್ಟು ದುಡ್ದು ಒಂದ್ ಶರ್ಟ್ ತಗೊಳ್ಳೋ ಯೋಗ್ಯತೆ ಇಲ್ಲ ಇವನಿಗೆ. ಮಾವನ್ ಜುಬ್ಬ ಹಾಕೊಂಡು ತಿರ್ಗಾಡ್ತಾ ಇದ್ದಾನೆ ಅಂತ ಅನ್ಕೊಳ್ತಾರೆ. ಇದನ್ನೆಲ್ಲ ನಾನು ನನ್ನ 2 ಕಿವಿಯಿಂದ ಕೇಳೋಕ್ ಸಾಧ್ಯನೇ? ಬೇಡ ಅಳಿಯಂದ್ರೆ ಬೇಡ, ಹೇಳ್ಬೇಡಿ. ಈ ಮಾವ ಯಾಕೆ ಹಿಂಗ್ ಮಾತಾಡ್ತಾ ಇದ್ದಾರೆ? ಹೋಗಿ ಬಟ್ಟೆ ಹಾಕೊಂಡು ಬಾ ಅಂತ ಹೇಳಿದವರು ಇವ್ರೆ. ಇದನ್ನ ಹಾಕೊಂಡು ಬಂದ ಮೇಲೆ ಬೇರೆನೆ ಕತೆ ಹೊಡಿತಾ ಇದಾರಲ್ಲ. ಇದನ್ನ ಹಾಕೊಂಡು ಬಂದು ತಪ್ಪು ಮಾಡ್ಬಿಟ್ಟು ನಾ ಏನ್ ಕತೆ? ಸರಿ ಬಿಡಿ ಮಾವ, ಯಾರೇ ಕೇಳಿದ್ರು ಇದು ನಿಮ್ ಜುಬ್ಬ ಅಂತ ಹೇಳಲ್ಲ. ಹಾಗೆ ನೀವು ಕೂಡ ಯಾರ ಹತ್ರನೂ ಇದು ನಿಮ್ ಜುಬ್ಬ ಅಂತ ಹೇಳ್ಕೊಡುದು. ಅಯ್ಯೋ, ನಾನ್ ಯಾಕೆ ಇದು ನನ್ ಜುಬ್ಬ ಅಂತ ಹೇಳಿ? ಹಾಗೆ ಹೇಳಿದ್ರೆ ನಿಮ್ಗೆ ಅವಮಾನ ಮಾಡ್ದಂಗ ಆಗಲ್ವಾ? ನಿಮ್ಮ ಆಣೆಗೂ ಇದು ನನ್ ಜುಬ್ಬ ಅಂತ ಯಾರೇ ಕೇಳಿದ್ರು ನಾನು ಹೇಳಲ್ಲಪ್ಪ. ನೀವು ಆರಾಮವಾಗಿ ನನ್ನ ಜುಬ್ಬ ಹಾಕೊಂಡು ಖುಷಿಯಾಗಿ ಬನ್ನಿ. ಏನ್ ಮಾವ ನೀವು ನನ್ ಜುಬ್ಬ ಅಂತ ಹೇಳಲ್ಲ ಅಂತ ಪದೇ ಪದೇ ಅದನ್ನೇ ಹೇಳ್ತಾ ಇದೀರಲ್ಲ. ಯಾಕೋ ನಿಮ್ಮ ನೋಡಿದ್ರೆ ನನಗೆ ಡೌಟ್ ಬರ್ತಾ ಇದೆ. ಒಂದ್ ನಿಮಿಷ ರೀ, ಇಲ್ಲೇ ಇದನ್ನ ಬಿಚ್ಕೊಟ್ಟು ಬಿಡ್ತೀನಿ. ಬಿಡು 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 ಬಿಡು, ಬೇಡ ಅಂದ್ರೆ ಯಾಕೆ ಹೀಗೆಲ್ಲ ಮಾಡ್ತೀರಾ? ನೋಡಿ, ಹೇಳಿದ್ನಲ್ಲ ಇದು ನನ್ ಜುಬ್ಬ ಅಂತ ನಾನು ಯಾರಿಗೂ ಹೇಳೋದಿಲ್ಲ ಅಂತ. ಮಾವ ನೋಡಿ, ಮತ್ತೆ ನನ್ ಜುಬ್ಬ ಅಂತ ಹೇಳ್ತಾ ಇದ್ದೀರಾ. ನೋಡಿ, ಬಾಯಿ ಮಾತಕ್ಕೆ ಹಾಗಂದೆ ಅಷ್ಟೇ. ನಾನು ಯಾರಿಗೂ ಹೇಳಲ್ಲ ಅನ್ನೆಲ್ಲ. ನಡೀರಿ ಹೋಗೋಣ. ನಡೀರಿ. ಅಯ್ಯೋ ನಡೀರಿ ಸರ್. ಎಲ್ಲ ಮಾವ ಹಾಳ ಜುಬ್ಬ ಯಾಕಾದ್ರೂ ಹಾಕೊಂಬನ್ನು ಏನ್ ಕತಿಯೋ? ಬನ್ನಿ ಹೇಳಿ ಅಂದ್ರ. ಬಂದೆ ಮಾವ. ವಿಚಾರ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಅದೆಷ್ಟು ಕೋಪ ಮಾಡ್ಕೊಂಡಿದ್ದಾಳೋ ಏನೋ. ಕೋಪದಲ್ಲಿ ಅಣ್ಣಂಗೆ ಅದೆಷ್ಟು ಭಯ ಹುಟ್ಟಿಸ್ತಿದ್ದಾಳೋ ಏನೋ. ಒಂದ್ ವೇಳೆ ಅಣ್ಣ ಕೋಪ ಮಾಡ್ಕೊಂಡು ಅವಳಿಗೇನಾದ್ರೂ ಬೈತಾ ಇರ್ತಾನೋ ಏನೋ. ಯಾವುದಕ್ಕೂ ಹೋಗಿ ನೋಡ್ಬಿಡ್ಲಾ? ಬೇಡ ಬೇಡ, ನಾನೇನಾದ್ರೂ ಇವಾಗ ಒಳಗೆ ಹೋಗಿ ನೋಡಿದ್ರೆ ಅಣ್ಣನ ಮೇಲಿರೋ ಕೋಪನ ನನ್ನ ಮೇಲೆ ತೀರ್ಸ್ಕೊಂಡ್ಬಿಡ್ತಾಳೆ. ಅವ್ರು ಬರೋವರೆಗೂ ನಾನು ಇಲ್ಲಿರೋದೇ ಒಳ್ಳೇದು. ರಕ್ಷಾ, ಬಂದೆ ಅಮ್ಮ. ಏನಮ್ಮ? ಏ ರಕ್ಷಾ, ಅವ್ರ ರೂಮ್ ಒಳಗೋಗಿ ಎಷ್ಟೊತ್ತಾಯ್ತು, ಇನ್ನೂ ರೂಮಿಂದ ಹೊರಗಡೆನೆ ಬಂದಿಲ್ಲ. ಅದೇನಂತದ್ ಮಾತಾಡ್ತಾ ಇದಾರೆ? ಅಮ್ಮ, ಅವ್ರೇನ್ ಮಾತಾಡ್ತಾರೆ ಅಂತ ನಂಗೆ ಹೆಂಗ್ ಗೊತ್ತಾಗುತ್ತೆ? ನನ್ಗೇನ್ ದಿವ್ಯ ದೃಷ್ಟಿ ಇದೆಯಾ ಅವ್ರೇನ್ ಮಾತಾಡ್ತಾರೆ ಅಂತ ಹೇಳೋದಕ್ಕೆ? ಮೊದ್ಲೇ ನನ್ ಮಗ ಅವಳ ಜೊತೆ ಹೋಗಲ್ಲ ಅಂದ. ಇವಳು ನೋಡಿದ್ರೆ ಮಾತಾಡ್ಲೇಬೇಕು ಅಂತ ಕರ್ಕೊಂಡು ಹೋದ್ಲು. ಹೋಗೇನು ಅಂತ ನೋಡ್ಬಾರ್ದಾ? ಅಮ್ಮ, ಅವಳು ಹೋಗ್ತಾನೆ ಪರ್ಸನಲ್ ಅಂತ ಹೇಳ್ಹೋದ್ಲು. ಅಂಥದ್ರಲ್ಲಿ ನಾನು ಹೋದ್ರೆ ಚೆನ್ನಾಗಿರುತ್ತಾ ಹೇಳು? ಯಾಕೋ ಹುಡ್ಗಿನ್ ನೋಡಿದ್ರೆ ನಂಗೆ ಅನುಮಾನ ಬರ್ತಿದೆ ಕಣೆ. ನಿನ್ಗ್ಯಾಕಮ್ಮ ಅನುಮಾನ? ಅಂಥದ್ದೇನ್ ಮಾಡಿದ್ಲವಳು? ಮತ್ತಿನ್ನೇನೆ, ಅವಳು ನಿನ್ ಫ್ರೆಂಡ್ ತಾನೆ. ಮನೆಗ್ ಬಂದವಳು ನಿನ್ ಹತ್ರ ಮಾತಾಡ್ಬೇಕು. ಅದನ್ ಬಿಟ್ಟು ನನ್ ಮಗನ ಹತ್ರ ಮಾತಾಡೋದೇನಿದೆ? ಮೊದ್ಲೇ ನಿಮ್ಮಪ್ಪ ಬೇರೆ. ಮೊದ್ಲೇ ನೀನ್ ಸಿಕ್ಕಿದ್ದಿದ್ರೆ ನಮ್ ಚಿರು ಜೊತೆನೆ ನಿನ್ ಮದ್ವೆ ಮಾಡ್ತಿದ್ದೆ ಅಂತ ಅವಳ ಎದುರುಗಡೆನೆ ಹೇಳ್ತಾರೆ. ಅವಳು ಬೇರೆ ಅವನ ಜೊತೆನೆ ಹೋಗಿದ್ದಾಳೆ. ಆಮೇಲೆ ಚಿರು ತಲೆಗಿಲೆ ಕೆಡಿಸ್ಬಿಡ್ತಾಳೆ ಅನ್ನೋ ಭಯ ಆಗ್ತಿದೆ ನಂಗೆ.